ಬೆಳಗಾವಿಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ ಅನ್ನುವಂತಹ ಏನು ವ್ಯಕ್ತಿಯ ಮೇಲೆ ಈಗ ಚಾಕು ದಾಳಿಯಾಗಿರುವಂತದ್ದು. ಸದ್ಯ ನಾನೀಗ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೇನೆ. 4 ಕಡೆಗಳಲ್ಲಿ ಈಗಾಗಲೇ ಚಾಕು ಇರಿತ ಆಗಿದೆ ಅನ್ನುವಂಥದ್ದು. ಸದ್ಯ ಇಬ್ಬರು ಬೆಳಗಾವಿಯ ಕ್ಲಬ್ ರೋಡ್ ನಲ್ಲಿ ಈ ಒಂದು ಕಾರು ನಿಲ್ಲಿಸಿಕೊಂಡು ನಿಂತಹ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಕಾರಿನಲ್ಲಿ ಕುಂತಹ ಬಸವಂತಪ್ಪನನ್ನ ಕೆಳಗಿಳಿಸಿ ಮಾತಾಡೋದಿದೆ ಬಾ ಅಂತ ಹೇಳಿ ಕೆಳಗಿಳಿಸಿ ಅದಾದ ಬಳಿಕ ಚಾಕುವಿನಿಂದ ದಾಳಿ ಮಾಡಿರುವಂತದ್ದು. ಇಬ್ಬರಿಂದ ಈ ಒಂದು ದುಷ್ಕೃತ್ಯ ಆಗಿದೆ ಅನ್ನುವಂಥದ್ದು. ಸದ್ಯ ಈಗ ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೂಡ ಈಗ ಮುಂದುವರೆದಿರುವಂತದ್ದು. ಸ್ಥಳಕ್ಕೆ ಖುದ್ದು ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಬಂದಿರುವಂತದ್ದು. ಆದ್ರೆ ಇವತ್ತು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮೃಣಾಲ್ ಅವರು ಇರಲಿಲ್ಲ ಅನ್ನುವಂಥದ್ದು. ಕೇವಲ ಕಾರು ಚಾಲಕ ಮತ್ತು ಆತನ ಜೊತೆಗೆ ಇಬ್ಬರು ಸ್ನೇಹಿತರಿದ್ರು ಅನ್ನುವಂಥದ್ದು. ಆ ಸ್ನೇಹಿತರು ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಈತ ಕಾರಿನಲ್ಲೇ ಕುಳಿತುಕೊಂಡಿರ್ತಾನೆ. ಸೊ ಕುಳಿತಂತವ್ರನ್ನ ಕೆಳಗಿಳಿಸಿ ಚಾಕು ಹಾಕಿ ಹೋಗಿರುವಂತದ್ದು. ಸದ್ಯ ಈಗ ಇಬ್ರು ಏನು ದುಷ್ಕರ್ಮಿಗಳಿದ್ದಾರೆ ಅವರಿಬ್ರು ಯಾರು ಏನು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಚಾಕುವಿಗೆ ದಾಳಿಗೆ ಒಳಗಾಗಿರುವಂತಹ ಬಸವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸ್ಥಳಕ್ಕೆ ಡಿಸಿಪಿ ನಾರಾಯಣ್ ಬರ್ಮನಿ ಸೇರಿದಂತೆ ಪೊಲೀಸರು ಕೂಡ ಭೇಟಿಯನ್ನ ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಘಟನೆ ಬಗ್ಗೆ ಮಾಹಿತಿ ಪಡೆಯೋದ್ರ ಜೊತೆಗೆ ಆತನ ಖರ್ಚು ವೆಚ್ಚಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ ಗಲಾಟೆಯಾಗಿ ಚಾಕು ಇರ್ತ ಆಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಮಾಹಿತಿ ಇರುವಂತದ್ದು. ಆದ್ರೆ ಸಚಿವೆಯೊಬ್ಬರ ಪುತ್ರನ ಕಾರು ಚಾಲಕನಿಗೆ ಈ ರೀತಿ ಆಗಿರುವಂತದ್ದು ಒಂದು ಹಂತದಲ್ಲಿ ಬೆಚ್ಚಿ ಬೀಳಿಸಿರುವಂತದ್ದು. ಪೊಲೀಸರು ಕೂಡ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಸದ್ಯ ಈಗ ಡಿಸಿಪಿ ಸೇರಿದಂತೆ ಇಬ್ಬರು ಎಸಿಪಿ ಅವರು ಕೂಡ ಈಗಾಗಲೇ ಆಸ್ಪತ್ರೆಗೆ ಬಂದು ಮಾಹಿತಿಯನ್ನು ಪಡೆದು ಪರಿಶೀಲನೆ ನಡೆಸಿ ಯಾರು ಈ ಒಂದು ದುಷ್ಕೃತ್ಯ ಎಸಗಿದ್ದಾರೆ ಅವ್ರನ್ನ ಬಂಧನಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಒಂದು ಘಟನೆ ಕೇವಲ 1 ಗಂಟೆ ಹಿಂದಷ್ಟೇ ಬೆಳಗಾವಿಯ ಕ್ಲಬ್ ರೋಡ್ ನಲ್ಲಿ ಘಟನೆ ಆಗುತ್ತೆ. 4 ಕಡೆ ಏನು ಬಸವಂತನ ಎದೆ ಭಾಗ ಆಗಿರ್ಬೋದು ಮತ್ತು ಭುಜ ಅದರ ಜೊತೆಗೆ ಕಾಲು ಸೇರಿದಂತೆ 4 ಕಡೆಗಳಲ್ಲಿ ಚಾಕುವಿನಿಂದ ಇಬ್ಬರು ದಾಳಿಯನ್ನ ನಡೆಸಿರುವಂತದ್ದು. ಸದ್ಯ ಈಗ ಆತನಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇರುವಂತದ್ದು. ಆರಂಭಿಕ ಹಂತದಲ್ಲಿ ಪ್ರಜ್ಞೆ ತಪ್ಪುವ ಮುನ್ನವೇ ಆತ ಯಾರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿದ್ದಂತಹ ಸ್ನೇಹಿತರಿಗೆ ಹೇಳಿರುವಂತದ್ದು. ಹೀಗಾಗಿ ಇಬ್ಬರು ದುಷ್ಕರ್ಮಿಗಳು ಈ ಒಂದು ಏನು ದುಷ್ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು. ಸದ್ಯ ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಬ್ರು ಸಚಿವೆಯ ಮಗನ ಕಾರು ಚಾಲಕರಾಗಿರುವಂತವರು, ಅದರ ಜೊತೆಗೆ ಒಂದು ವೇಳೆ ಸಚಿವರ ಮಗ ಕೂಡ ಅವ್ರ ಜೊತೆಗೆ ಇದ್ದಿದ್ದೆ ಆದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಹೀಗಾಗಿ ಸದ್ಯ ಈ ಒಂದು ಘಟನೆ ಏನಿದೆ, ಘಟನೆಯಿಂದ ಒಂದ್ ಕಡೆ ಬೆಚ್ಚಿ ಬಿದ್ದಿರುವಂತದ್ದು. ಆಸ್ಪತ್ರೆಯ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಕೂಡ ಜಮಾವಣೆಗೊಂಡಿರುವಂತದ್ದು. ಈ ವಿಚಾರ ಯಾವಾಗ ಗೊತ್ತಾಗುತ್ತೆ, ತಕ್ಷಣ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಾಗಿರ್ಬೋದು, ಅದರ ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಸಹಚರ ಆಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಅವರು ಕೂಡ ಈಗ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಘಟನೆಗೆ ಸದ್ಯದ ಪ್ರಕಾರ ವೈಯಕ್ತಿಕ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಈ ಪ್ರಕರಣವನ್ನ ಅಷ್ಟೊಂದು ಸಲೀಸಾಗಿ ಬಿಡೋಕಾಗುದಿಲ್ಲ. ಯಾಕಾಗಿ ಈ ಒಂದು ಘಟನೆ ಆಗಿದೆ ಮತ್ತು ಇಷ್ಟು ರಾಜಾರೋಷವಾಗಿ ಅದು ಜನನಿ ಬೀಡ ಪ್ರದೇಶದಲ್ಲಿ ಬಂದು ಚಾಕು ಇರ್ತಾ ಮಾಡಿದ್ದಾರೆ ಅನ್ನುವಂಥದ್ದು ಏನಿದೆ, ಸೊ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಪೊಲೀಸರು ತನಿಖೆಯನ್ನ ಈಗಾಗಲೇ ಶುರು ಮಾಡಿರುವಂತದ್ದು.